ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಅನಿರುದ್ಧ್ ಜಗನ್ನಾಥ್, ಬೆಂಗಳೂರಿನ ಆಸ್ಟರ್ RV ಆಸ್ಪತ್ರೆ JP ನಗರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ನರಶಸ್ತ್ರಚಿಕಿತ್ಸಾ ತಜ್ಞ, ಬ್ರೈನ್ ಆ್ಯಂಡ್ ಸ್ಪೈನ್ ಸರ್ಜನ್. ಇವತ್ತಿನ ದಿವಸ ಮೆದುಳು ಗಡ್ಡೆಗಳ ಬಗ್ಗೆ ಕೆಲವು ವಿಚಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ದೇಹದಲ್ಲಿರುವ ಮೆದುಳು 1.5 kg ಭಾರ ಇರ್ತದೆ. ಆದರೆ ಅದಕ್ಕೆ 20% ಅಂದರೆ ನಮ್ಮ ದೇಹದ ರಕ್ತ ಸಂಚಾರ ಏನಿದೆ ಅದರಲ್ಲಿ 20% ನಮ್ಮ ಮೆದುಳಿಗೆ ಬೇಕಾಗ್ತದೆ. ಈ ಮೆದುಳಿನಲ್ಲಿ ಕೆಲವು ಥರವಾದ ಗಡ್ಡೆಗಳು ಬರ್ತವೆ. ಈ ಗಡ್ಡೆಗಳು ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಬರ್ಬೋದು, ಮಕ್ಕಳಲ್ಲೂ ಬರ್ಬೋದು, ಮಧ್ಯವಯಸ್ಕರಲ್ಲೂ ಬರ್ಬೋದು, ಹಿರಿಯರಲ್ಲೂ ಬರ್ಬೋದು. ಕೆಲವೊಂದನ್ನು ನಾವು ಈ ಮೆದುಳಿನ ಹೊರಪದರ ಒಂದು ಮೆನಿಂಜಸ್ ಅಂತ ಇರ್ತದೆ, ಅದರಿಂದ ಬರ್ತದೆ. ಅದಕ್ಕೆ ನಾವು ಮೆನಿಂಜೋಮಾಸ್ ಅಂತ ಹೇಳ್ತೇವೆ. ಅದೇ ರೀತಿ ಮೆದುಳು ಒಳಗಡೆ ಬರುವಂಥದ್ದನ್ನು ನಾವು ಗ್ಲಯೋಮಾಸ್ ಅಂತ ಹೇಳ್ತೇವೆ. ಅದು ಬಿಟ್ಟು ರೇರ್ ಅಂದರೆ ಕಮ್ಮಿಯಾಗಿ ಕಾಣಿಸ್ಕೊಳ್ಳುವಂಥದ್ದು ಈ ಕ್ರೇನಿಯೋಫೆರಿಂಜಿಯೋಮಾಸ್ ಅಂತ ಇರ್ಬೋದು ಮಕ್ಕಳಲ್ಲಿ, ಅಥವಾ ಪಿಟ್ಯೂಟರಿ ಗ್ರಂಥಿಯಿಂದ ಬರುವಂಥದ್ದು ಪಿಟ್ಯೂಟರಿ ಟ್ಯೂಮರ್ ಅಂತ ಇರ್ಬೋದು. ಮುಂತಾದ ಬೇರೆ ಬೇರೆ ಥರವಾದ ಗಡ್ಡೆಗಳನ್ನು ನಾವು ನೋಡ್ತೇವೆ. ಅದೇ ರೀತಿ ಈ ಗಡ್ಡೆಗಳು ಕೆಲವೊಂದು ನಿಧಾನಕ್ಕೆ ಬೆಳೀತವೆ, ಕೆಲವೊಂದು ತೀವ್ರ ಗತಿಯಲ್ಲಿ ಬೆಳೆದು ಪ್ರಾಬ್ಲಮ್ಸ್ನ ಮಾಡ್ತವೆ. ಯಾವ ರೀತಿಯ ತೊಂದರೆಗಳಾಗ್ತವೆ ಅಂದರೆ, ಕೆಲವರಿಗೆ ತಲೆನೋವು ಬರ್ಬೋದು. ತಲೆನೋವು ಬೆಳಿಗ್ಗೆ ಎದ್ದಾಗ ತಲೆನೋವು ಜೊತೆಗೆ ಕಣ್ಣು ಮಂಜಾಗೋದು, ಅಥವಾ ದೃಷ್ಟಿಯಲ್ಲಿ ಒಂದು ಇರುವಂಥ ಇದು ಎರಡೆರಡು ಕಾಣಿಸೋದು, ಕೆಲವೊಮ್ಮೆ ಜ್ಞಾನ ತಪ್ಪುವಂಥದ್ದು, ಕೆಲವೊಮ್ಮೆ ಅಪಸ್ಮಾರ ಅಥವಾ ಫಿಟ್ಸ್ ಅಂದರೆ ಈ ಸಡನ್ನಾಗಿ ಕೈಕಾಲು ಜರ್ಕ್ಸ್ ಬಂದು ಜ್ಞಾನ ತಪ್ಪುವಂಥದ್ದು. ಅದೇ ರೀತಿ ನಡಿಬೇಕಾದ್ರೆ ಸ್ವಲ್ಪ ಜೋಲಿ ಬರುವಂಗಾಗೋದು, ಈ ಕಡೆ ಆ ಕಡೆ ತೂರಾಡುವಂಗಾಗೋದು. ಇದೆಲ್ಲದು ಈ ಕೆಲವೊಂದು ಗಡ್ಡೆಗಳಿಂದ ಆಗುವಂಥ ತೊಂದರೆಗಳು. ಈ ರೀತಿ ಇದ್ದಾಗ ಸಾಮಾನ್ಯವಾಗಿ ನ್ಯೂರಾಲಜಿಸ್ಟ್ ಅಥವಾ ನ್ಯೂರೋ ಸರ್ಜನ್ ಅವ್ರನ್ನ ಭೇಟಿಯಾದಾಗ ಅವರು ರೋಗಿಯನ್ನು ಪರೀಕ್ಷೆ ಮಾಡಿ ನಂತರ ಕೆಲವು ರೀತಿಯಾದ CT ಸ್ಕ್ಯಾನ್ ಇರ್ಬೋದು ಅಥವಾ MRI ಸ್ಕ್ಯಾನಿಂಗ್ ಇರ್ಬೋದು, ಅದು ಮಾಡಿದಾಗ ನಮಗೆ ತೊಂದರೆಗಳು ಕಾಣಿಸಲ್ಪಡ್ತವೆ. ಆ ತೊಂದರೆಗಳು ಮೆದುಳಿನ ಯಾವ ಭಾಗದಲ್ಲಿದೆ ಮತ್ತು ಯಾವ ರೀತಿಯಾಗಿದೆ ಅನ್ನೋದ್ರ ಮೇಲೆ ನಾವು ಮುಂದೆ ಯಾವ ರೀತಿಯಾದ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೇವೆ. ಸಾಮಾನ್ಯವಾಗಿ ಈಗ ಈ ಮೆನಿಂಜಿಯೋಮಾ ಅಥವಾ ಗ್ಲಯೋಮಾ ಈ ರೀತಿ ಟ್ಯೂಮರ್ ಇದ್ದಾಗ ನಾವು ಅದಕ್ಕೆ ಆಪರೇಷನ್ ಮಾಡಿ ಶಸ್ತ್ರಚಿಕಿತ್ಸೆ ಮೂಲಕ ಆ ಗಡ್ಡೆಯನ್ನು ತೆಗೆದು ರೋಗಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡ್ತೇವೆ. ನ್ಯೂರೋ ಸರ್ಜರಿ, ನರಶಸ್ತ್ರಚಿಕಿತ್ಸೆಯಲ್ಲಿ ಈಗ ಲಾಸ್ಟ್ 100 ವರ್ಷದಲ್ಲಿ ಆಗಿರುವ ಆಧುನೀಕರಣದಿಂದ ಈ ರೀತಿಯಾದ ಮೆದುಳು ಗಡ್ಡೆಗಳ ಸರ್ಜರಿ ಈಗ ತುಂಬ ಸೇಫಾಗಿ ಮಾಡಬಹುದು. ನಮಗೆ ಈಗ ಟೆಕ್ನಾಲಜಿ ಈಗ ಎಷ್ಟು ಮುಂದುವರೆದಿದೆ ಅಂದರೆ, ನಾವು ಗಡ್ಡೆಯ ಯಾವ ಭಾಗದಲ್ಲಿದೆ, ಯಾವ ರೀತಿ ಇದೆ ಅದನ್ನು ನಾವು ಮೊದಲೇ ಕಂಡುಹಿಡ್ಕೊಂಡು ಎಷ್ಟು ತೆಗಿಬೋದು, ಎಷ್ಟು ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ, ಇದನ್ನೆಲ್ಲದನ್ನು ನಾವು ಮೊದಲೇ ಡಿಸ್ಕಸ್ ಮಾಡಿ ಪ್ಲ್ಯಾನ್ ಮಾಡ್ತೇವೆ. ಅದೇ ರೀತಿ ಕೆಲವೊಂದು ಸರಿ ನಾವು ರೋಗಿಯನ್ನು ಆಪರೇಷನ್ ಥಿಯೇಟ್ರಲ್ಲಿ ಮತ್ತೆ ಬರೆಸ್ದೇನೆ ಕಾನ್ಷಿಯಸ್ ಆಗಿರುವಂಥ ಟೈಮಲ್ಲೇ ಅವೇಕ್ ಕ್ರೇನಿಯೋಟಮಿ ಅಂತ ಹೇಳ್ತೇವೆ, ಆಪರೇಷನ್ ಮಾಡಿ ಕೆಲವೊಂದು ತುಂಬ ಮುಖ್ಯವಾದ ಈಗ ಮಾತು ತೊಂದರೆ ಅಥವಾ ಕೈಕಾಲು ಶಕ್ತಿ ಕುಂಠಿತವಾಗೋದು, ಇದನ್ನೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ ಈ ರೀತಿಯಾದ ಪ್ರೊಸೀಜರ್ಸ್ನ ನಾವು ಮಾಡ್ತೇವೆ. ಆಮೇಲೆ ನಾವು ಈ ಗಡ್ಡೆಯನ್ನು ಏನು ತೆಗೆದಿದ್ದೇವೆ ಅದನ್ನು ಪರೀಕ್ಷೆಗೊಳಪಡಿಸಿ ಅದು ಯಾವ ರೀತಿ ಗಡ್ಡೆ ಅಂತ ನಾವು ಕಂಡುಹಿಡ್ಕೊಂಡು ಮುಂದೆ ಏನಾದರೂ ಟ್ರೀಟ್ಮೆಂಟ್ ಆಗಬೇಕಾ, ಯಾವ ರೀತಿಯಾದ ಟ್ರೀಟ್ಮೆಂಟ್ ಆಗಬೇಕು ಅದನ್ನು ಡಿಸೈಡ್ ಮಾಡ್ತೇವೆ. ಸಾಮಾನ್ಯವಾಗಿ ಮತ್ತೆ ಬರುವಂಥ ತಲೆನೋವು ಇರ್ಬೋದು, ಅಥವಾ ದೃಷ್ಟಿಗೆ ಸಂಬಂಧಪಟ್ಟ ತೊಂದರೆ ಇರ್ಬೋದು, ಅಥವಾ ಅಪಸ್ಮಾರ ಅಥವಾ ಫಿಟ್ಸ್ ಇರ್ಬೋದು, ಈ ರೀತಿಯಾದ ತೊಂದರೆ ಕಂಡು ಬಂದಲ್ಲಿ ನಿರ್ಲಕ್ಷ್ಯ ಮಾಡದೆ ನಿಮ್ಮ ನರಶಸ್ತ್ರಚಿಕಿತ್ಸಾ ತಜ್ಞ ನ್ಯೂರೋ ಸರ್ಜನ್ ಅವ್ರನ್ನ ಕಂಡು ಮುಂದೆ ಯಾವ ರೀತಿ ಏನು ಮಾಡೋದು ಸೂಕ್ತ ಅಂತ ನೀವು ಪರಿಹಾರ ಕಂಡುಕೊಳ್ಳೋದು ಒಳ್ಳೆಯದು. ಥ್ಯಾಂಕ್ ಯು.